ನಮಸ್ತೆ ಎಲ್ರಿಗೂ ಕೂಡ. ಇವತ್ತು ತುಂಬ ಹೆಲ್ದಿಯಾಗಿ, ಟೇಸ್ಟಿಯಾಗಿ ಮತ್ತು ಅಷ್ಟೇ ಕಲರ್ಫುಲ್ಲಾಗಿ ದಾಸವಾಳದ ಸೊಪ್ಪಿನ ದೋಸೆನ ನಾನು ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಮೊದಲಿಗೆ ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿ, 1/4 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗುವಷ್ಟು ಮೆಂತೆ ಇದಿಷ್ಟನ್ನು ಕೂಡ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ನೀರನ್ನು ಹಾಕಿ ಒಂದು 6 ಗಂಟೆಗಳ ತನಕ ನೆನೆಯಲಿಕ್ಕೆ ಇಟ್ಟಿದ್ದೇನೆ. 1 ಪ್ಲೇಟ್ ಆಗುವಷ್ಟು ಕೆಂಪು ದಾಸವಾಳದ ಎಲೆಯನ್ನು ತಗೊಂಡಿದ್ದೇನೆ. ಹಾಗೆ ನೆನೆ ಹಾಕಿರುವ ಅಕ್ಕಿಯನ್ನು ಕೂಡ ತೊಳೆದಿಟ್ಕೊಂಡಿದ್ದೇನೆ. ಇವಾಗ ಈ ದಾಸವಾಳದ ಸೊಪ್ಪನ್ನು ಕೂಡ ತೊಳೆದು ಈ ಅಕ್ಕಿಯ ಜೊತೆಗೆ ಸೇರಿಸ್ಕೊಳ್ತೇನೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ತೇನೆ. ರುಬ್ಬಿರುವ ಈ ಹಿಟ್ಟನ್ನು ಒಂದು ಅಲ್ಯೂಮಿನಿಯಂ ಪಾತ್ರಕ್ಕೆ ನಾನು ಹಾಕ್ತಾ ಇದ್ದೇನೆ. ಅಲ್ಯೂಮಿನಿಯಂ ಪಾತ್ರಕ್ಕೆ ಈ ಹಿಟ್ಟನ್ನು ಹಾಕೋದ್ರಿಂದ ಬೇಗ ಹುಳಿ ಬರ್ತದೆ. ಹುಳಿ ಜಾಸ್ತಿ ಬರೋದ್ರಿಂದ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರ್ತದೆ. ಹಾಗಾಗಿ ನೋಡಿ, ಬೆಳಿಗ್ಗೆ ದೋಸೆ ಹಿಟ್ಟು ತುಂಬಾ ಉಬ್ಬಿ ಬಂದಿದೆ. ಹಾಗೆ ದಾಸವಾಳದ ಎಲೆಯನ್ನು ಉಪಯೋಗಿಸಿರೋದ್ರಿಂದ ಈ ದೋಸೆ ಹಿಟ್ಟು ಕೂಡ ಗ್ರೀನ್ ಕಲರಲ್ಲಿ ಇರ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾವು ಇವಾಗ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ, ಈ ಹದದಲ್ಲಿ ಇದ್ದರೆ ಆಯಿತು. ದೋಸೆ ಕಾವಲಿ ಫುಲ್ ಬಿಸಿಯಾಗಿದೆ. ಈಗ ಬಿಸಿ ಬಿಸಿ ದೋಸೆಯನ್ನು ಹಾಕುವ. ನಾವು ದಾಸವಾಳ ಸೊಪ್ಪನ್ನು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಕೂದಲು ಉದುರುತ್ತಾ ಇದ್ದರೆ, ಮುಖದಲ್ಲಿ ಮೊಡವೆಗಳಾಗ್ತಾ ಇದ್ದರೆ, ಮತ್ತು ಕ್ಯಾನ್ಸರಿನಂಥ ಸಮಸ್ಯೆಗಳಿದ್ದರೆ, ಹಾಗೆ ಮಲಬದ್ಧತೆ ಇದ್ದರೆ ಈ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗ್ತದೆ. ನೋಡಿ, ದೋಸೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ. ಇದ್ರ ಕಲರ್ ಕೂಡ ಗ್ರೀನ್ ಆಗಿರೋದ್ರಿಂದ ಮಕ್ಕಳಿಗೆ ಕೂಡ ಇದು ಇಷ್ಟ ಆಗ್ಬೋದು. ಹೆಲ್ದಿಯಾಗಿ ಕೂಡ ನೀವು ಮಕ್ಕಳಿಗೆ ಇದನ್ನು ತಿನ್ನಿಸ್ಬೋದು. ವಿಡಿಯೋ ಇಷ್ಟವಾದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆ ಮರೆಯದೆ ಒಂದು ಲೈಕನ್ನು ಕೂಡ ಮಾಡಿ ಆಯಿತಾ. ಧನ್ಯವಾದ.